ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಅಲೆಕ್ಸಾಂಡರ್ ಪುಷ್ಕಿನ್ ಅವರು ಬರೆದಿರ್ತಕ್ಕಂತಹ ನೋ ಟಿಯರ್ಸ್ ಅಂತಕ್ಕಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಟೈಟಲನ್ನು ಗಮನಿಸಿ ವಿದ್ಯಾರ್ಥಿಗಳೇ, ನೋ ಟಿಯರ್ಸ್ ಅಂತಕ್ಕಂಥದ್ದು. ಟಿಯರ್ಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕಣ್ಣೀರು ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ನೋ ಟಿಯರ್ಸ್ ಅಂದರೆ ಕಣ್ಣೀರು ಇಲ್ಲದೆ ಇರತಕ್ಕಂಥದ್ದು ಅಂಥೇಳಿ ನಾವು ಅರ್ಥ ಮಾಡ್ಕೋಬೋದು ಈ ಒಂದು ಟೈಟಲನ್ನು. ಈ ಪೋಯಮನ್ನು ಬರೆದಿರ್ತಕ್ಕಂಥವ್ರು ಒಬ್ಬ ರಷ್ಯನ್ ಪೋಯೆಟ್ ಅಲೆಕ್ಸಾಂಡರ್ ಪುಷ್ಕಿನ್ ಅಂತಕ್ಕಂಥವ್ರು. ಈ ಒಂದು ಪೋಯಮ್ನ ಒಂದು ಮೇನ್ ವಿಷಯ ಏನಪ್ಪ ಅಂದರೆ, ತನ್ನ ಪ್ರಿಯತಮೆಯನ್ನು ಕಳೆದುಕೊಂಡಿರ್ತಕ್ಕಂತಹ ಒಬ್ಬ ಸ್ಪೀಕರ್ ಅಂದರೆ ಪ್ರಿಯತಮ ತನ್ನಲ್ಲಿ ದುಃಖ ಬರದೇ ಇರತಕ್ಕಂಥದ್ದನ್ನು ಮತ್ತು ತನ್ನ ಪ್ರಿಯತಮೆ ಸತ್ತು ಹೋದರೂ ಕೂಡ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ತನ್ನ ಫೀಲಿಂಗ್ಸನ್ನು ಪೋಯೆಟ್ ಅಲ್ಲ ಸ್ಪೀಕರ್ ಅವ್ರು ಏನು ಮಾಡ್ತಾರೆ, ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಬನ್ನಿ ಈ ಒಂದು ಪೋಯಮ್ನ ಸಿಂಪಲ್ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಪಾಯಿಂಟ್ ವೈಸ್. ಈಗ ನೋ ಟಿಯರ್ಸ್ ಈಸ್ ಎ ಬ್ಯೂಟಿಫುಲ್ ಲಿರಿಕಲ್ ಪೋಯಮ್ ಇನ್ 4 ಕ್ವಾಟ್ರೇನ್ಸ್, ಅಂದರೆ 4 ಸಾಲುಗಳನ್ನು ಒಳಗೊಂಡಿರ್ತಕ್ಕಂತಹ 4 ಸ್ಟಾಂಜಾಗಳನ್ನು ಈ ಒಂದು ಪೋಯಮಲ್ಲಿ ನಾವು ನೋಡಬಹುದಾಗಿದೆ. ದ ಸ್ಪೀಕರ್ ಆಫ್ ದ ಪೋಯಮ್ ಈಸ್ ಅ ಲವರ್. ಎಸ್, ಈ ಒಂದು ಪೋಯಮ್ನಲ್ಲಿ ಸ್ಪೀಕರ್ ಯಾರಪ್ಪ ಅಂದರೆ ಇಲ್ಲಿರ್ತಕ್ಕಂತಹ ತನ್ನ ಒಂದು ಭಾವನೆಗಳನ್ನು ಶೇರ್ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ಒಬ್ಬ ಲವರ್ ಆಗಿದ್ದಾನೆ. ಹೂ ಕಮ್ಸ್ ಟು ನೋ ಅಬೌಟ್ ದ ಡೆತ್ ಆಫ್ ಈಸ್ ಬಿಲೌಡ್. ಇತ್ತೀಚೆಗೆ ತನ್ನ ಒಂದು ಪ್ರಿಯತಮೆ ಸತ್ತು ಹೋಗಿರ್ತಕ್ಕಂತಹ ಒಂದು ವಿಷಯವನ್ನು ಅವನು ತಿಳ್ಕೊಂಡಿದ್ದಾನೆ. ಸೊ ಅದರ ಕುರಿತು ಕೆಲವೊಂದಿಷ್ಟು ಫೀಲಿಂಗ್ಸನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ. ದ ಪೋಮ್ ಸರ್ಪ್ರೈಸಸ್ ಅಸ್ ವಿತ್ ದ ಆನೆಸ್ಟ್ ಸ್ಟೇಟ್ಮೆಂಟ್, ಐ ಫೈಂಡ್ ನೋ ಲ್ಯಾಮೆಂಟ್ ನೋ ಟಿಯರ್ಸ್. ಎಸ್ ನೋಡಿ, ನಮಗೆ ಒಂದು ಸರ್ಪ್ರೈಸ್ ಈ ಒಂದು ಪೋಯಮ್ ಕೊಡ್ತಾ ಇದೆ. ಅದೇನಪ್ಪ ಅಂದರೆ, ಆ ಒಂದು ಸ್ಪೀಕರ್ ಏನಿದ್ನೋ ಒಂದು ಆನೆಸ್ಟ್ ಆಗಿರ್ತಕ್ಕಂತಹ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಈ ಒಂದು ಪೋಯಮಲ್ಲಿ ಕೊಡ್ತಾನೆ. ಅದೇನಪ್ಪ ಅಂದರೆ, ಐ ಫೈಂಡ್ ನೋ ಲ್ಯಾಮೆಂಟ್, ನನಗೆ ಯಾವುದೇ ದುಃಖ ಆಗ್ತಾ ಇಲ್ಲ, ನೋ ಟಿಯರ್ಸ್, ನನ್ನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇಲ್ಲ ಅಂಥೇಳಿ ಆ ಒಬ್ಬ ಸ್ಪೀಕರ್ ಹೇಳ್ತಾ ಇದ್ದಾನೆ. ಅಂದರೆ ತನ್ನ ಒಂದು ಪ್ರಿಯತಮೆ ಸತ್ತು ಹೋದ ಕ್ಷಣದ ನಂತರದಲ್ಲಿ. ದ ಪೋಯೆಟ್ ಡಸ್ ನಾಟ್ ಫೀಲ್ ಸ್ಯಾಡ್ ಎಟ್ ಈಸ್ ಬಿಲೌಡ್ಸ್ ಡೆತ್. ಎಸ್, ತನ್ನ ಪ್ರಿಯತಮೆ ಸತ್ತೋದ್ರೂ ಕೂಡ ಈ ಒಂದು ಸ್ಪೀಕರಲ್ಲಿ ದುಃಖ ಆಗ್ತಾ ಇಲ್ಲ, ಯಾವುದೇ ಒಂದು ಕಣ್ಣೀರು ಕಣ್ಣಲ್ಲಿ ಬರ್ತಾ ಇಲ್ಲ. ಹಿ ಲಿಸನ್ ಟು ದ ನ್ಯೂಸ್ ಆಫ್ ಹರ್ ಡೆತ್ ವಿತೌಟ್ ಎನಿ ಫೀಲಿಂಗ್. ಇವನಿಗೆ ಬಂದು ಅಂದರೆ ಇವನ ಪ್ರಿಯತಮೆ ಸತ್ತಿರ್ತಕ್ಕಂತಹ ಒಂದು ವಿಷಯವನ್ನು ಒಬ್ಬ ಮೆಸೆಂಜರ್ ತೆಗೆದುಕೊಂಡು ಬಂದು ಹೇಳ್ತಾ ಇದ್ದಾನೆ. ಆ ವ್ಯಕ್ತಿ ಪ್ರಿಯತಮೆ ಸತ್ತು ಹೋಗಿರ್ತಕ್ಕಂಥ ವಿಷಯವನ್ನು ಸ್ಟೋನ್ ಹಾರ್ಟೆಡ್ ಆಗಿ ಹೇಳ್ತಾ ಇದ್ದಾನೆ. ಅಂದರೆ ಅವನು ಹೇಳ್ತಾ ಇರಬೇಕಾದ್ರೆ ಅವನಲ್ಲೂ ಕೂಡ ದುಃಖ ಇಲ್ಲ, ಆ ವಿಷಯವನ್ನು ಕೇಳ್ತಾ ಇರ್ತಕ್ಕಂತಹ ನಮ್ಮ ಸ್ಪೀಕರ್ಗೂ ಕೂಡ ದುಃಖ ಇಲ್ಲ. ಹಿ ಟ್ರೈ ಟು ಅವೇಕನ್ ಹಿಸ್ ಫೀಲಿಂಗ್ಸ್ ಫಾರ್ ಹರ್. ಎಸ್, ತನ್ನ ಒಂದು ಫೀಲಿಂಗ್ಸನ್ನು, ಅವಳ ಒಂದು ಹಳೆಯ ನೆನಪುಗಳೇನಿದ್ವೋ ಅವುಗಳನ್ನು ನೆನಪು ಮಾಡಿಕೊಂಡು ಕೆಲವೊಂದಿಷ್ಟು ಮನಸ್ಸಲ್ಲಿ ಬೇಜಾರು ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಇಟ್ ವಾಸ್ ಇನ್ ವೇನ್, ಯಾವುದೇ ಒಂದು ಫೀಲ್ ಕೂಡ ಮನಸ್ಸಲ್ಲಿ ಆಗ್ತಾ ಇಲ್ಲ ಸ್ಪೀಕರ್ಗೆ. ಹಿ ಸ್ಪೀಕ್ಸ್ ಅಬೌಟ್ ದ ಡೆತ್ ಆಫ್ ಹಿಸ್ ಲವರ್ ವಿತ್ ನೋ ಟಿಯರ್ಸ್. ಕಣ್ಣಿನಲ್ಲಿ ಯಾವುದೇ ಕಣ್ಣೀರು ಬರ್ತಾ ಇಲ್ಲ ಅವಳ ಸಾವಿನ ಕುರಿತು ಇಲ್ಲಿ ಹೇಳಬೇಕಾದ್ರೆ. ಶಿ ಡೈಡ್ ಎಟ್ ಹೋಮ್ ಇನ್ ಹರ್ ನೇಟಿವ್ ಪ್ಲೇಸ್ ಅಂಡರ್ ದ ಬ್ಲೂ ಸ್ಕೈ. ತನ್ನ ಒಂದು ನೇಟಿವ್ ಅಂದರೆ ಅವಳೆಲ್ಲಿ ವಾಸ ಮಾಡ್ತಾ ಇದ್ಲೋ ಆ ಪ್ಲೇಸಲ್ಲಿ ಅವಳೀಗ ಸತ್ತು ಹೋಗಿದ್ದಾಳೆ. ಹರ್ ಸ್ಪಿರಿಟ್ ಹ್ಯಾಸ್ ಫ್ಲೋನ್ ಅಬೌವ್ ಹಿಮ್ ಸೈಲೆಂಟ್ಲಿ. ಸ್ಪಿರಿಟ್ ಅಥವಾ ನಾವು ಸೋಲ್ ಅಂತ ಕರಿತೇವೆ. ನಾವೆಲ್ಲರೂ ಸತ್ತು ಹೋದ ನಂತರದಲ್ಲಿ ನಮ್ಮ ಆತ್ಮ ದೇಹವನ್ನು ಬಿಟ್ಟು ಹೊರಟು ಹೋಗುತ್ತೆ ಅಂತ ನಾವು ಹೇಳ್ತೇವಲ್ವ, ಹಾಗೆ ಅವಳ ಒಂದು ಆತ್ಮವು ಕೂಡ ಅವಳನ್ನು ಬಿಟ್ಟು ನಿಧಾನಕ್ಕೆ ಈಗ ಹಾರಿ ಹೋಗಿದೆ. ಹಿ ಸೇಸ್ ದ್ಯಾಟ್ ದೆರ್ ಈಸ್ ಆ್ಯನ್ ಅನ್ಕ್ರಾಸಬಲ್ ಲೈನ್. ಎಸ್, ಈಗ ಸತ್ತು ಹೋಗಿರ್ತಕ್ಕಂತಹ ವ್ಯಕ್ತಿ ಏನಿದ್ದಾಳೋ ಮತ್ತು ಈಗ ಜೀವಂತ ಇರತಕ್ಕಂತಹ ನಮ್ಮ ಪೋಯೆಟ್ ಏನಿದ್ದಾರೋ ಅಥವಾ ಸ್ಪೀಕರ್ ಏನಿದ್ದಾರೋ ಅವರಿಬ್ಬರ ಮಧ್ಯೆ ಈಗ ಕ್ರಾಸ್ ಮಾಡದೇ ಇರತಕ್ಕಂತಹ ಒಂದು ಲೈನ್ ಕ್ರಿಯೇಟ್ ಆಗಿದೆ. ಅಂದರೆ ಸತ್ತು ಹೋದವರ ಮಧ್ಯೆ ಬದುಕಿರುವವರ ಮಧ್ಯೆ ಯಾವುದೇ ಈಗ ಮಾತುಗಾರಿಕೆ ಅಥವಾ ಏನಾದರೂ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋದಿರ್ಬೋದು, ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳೋದಿರ್ಬೋದು, ಸಾಧ್ಯ ಆಗೋದಿಲ್ಲ ಬಿಟ್ವೀನ್ ದ ಡೆಡ್ ಆ್ಯಂಡ್ ದ ಲಿವಿಂಗ್ ಪೀಪಲ್. ಸೊ ಶಿ ಕುಡ್ ನಾಟ್ ಸೇ ಫೇರ್ವೆಲ್ ಟು ಹಿಮ್. ಎಸ್, ಈಗ ಅವಳು ಸತ್ತು ಹೋಗಿಬಿಟ್ಟಿದ್ದಾಳೆ. ಒಂದು ಫೇರ್ವೆಲನ್ನು ಅಂದರೆ ಸತ್ತು ಹೋಗ್ತಾ ಇರ್ತಕ್ಕಂಥ ವಿಷಯವನ್ನು, ಅವಳೇನು ದೂರ ಹೋಗ್ತಾ ಇದ್ದಾಳೋ ಆ ವಿಷಯವನ್ನು ಈಗ ಅವಳೇ ಬಂದು ಹೇಳಲಿಕ್ಕೆ ಆಗ್ತಾ ಇಲ್ಲ. ದೇರ್ ಫೋರ್ ಹಿ ಆಲ್ಸೋ ಕುಡ್ ನಾಟ್ ಎಕ್ಸ್ಪ್ರೆಸ್ ಹೀಸ್ ಸಾರೋ ಆ್ಯಂಡ್ ಪೇಯ್ನ್ ಆನ್ ಹರ್ ಡೆತ್. ಮನಸ್ಸಲ್ಲಿ ಏನಾದರೂ ಸ್ವಲ್ಪ ಪೇನ್ ಅಥವಾ ಸಾರೋ ಏನಾದರೂ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಒಂದು ಚಾನ್ಸ್ ಇಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಲೈಕ್ ಎ ಸ್ಟೋನ್, ನೋಡಿ ನಿಮಗೆಲ್ಲ ಗೊತ್ತಿದೆ ಸ್ಟೋನ್ ಅಂದರೆ ಕಲ್ಲು ಅಂಥೇಳಿ. ಲೈಕ್ ಎ ಸ್ಟೋನ್ ದ ಮೆಸೆಂಜರ್ ಟೋಲ್ಡ್ ಹಿಮ್ ದ ನ್ಯೂಸ್ ಆಫ್ ಹರ್ ಡೆತ್. ಆ ಒಂದು ವಿಷಯವನ್ನು ತಂದು ಹೇಳ್ತಕ್ಕಂತಹ ವ್ಯಕ್ತಿ ಕೂಡ ಕಲ್ಲು ಹೃದಯದವನೇ ಆಗಿದ್ದಾನೆ ಅನ್ಕೋಬೋದು ನಾವು ಇಲ್ಲಿ. ಯಾಕೆಂದರೆ ಅವನು ಕೂಡ ಯಾವುದೇ ಒಂದು ಫೀಲ್ ಅಥವಾ ದುಃಖ ಇಲ್ಲದೇನೆ ಆ ವಿಷಯವನ್ನು ನಮ್ಮ ಪೋಯೆಟ್ಗೆ ಅಥವಾ ಸ್ಪೀಕರ್ಗೆ ತಂದು ಹೇಳ್ತಾ ಇದ್ದಾನೆ. ಆ್ಯಂಡ್ ಲೈಕ್ ಎ ಸ್ಟೋನ್ ಹಿ ಹರ್ಡ್
ದ ಸ್ಯಾಡ್ ನ್ಯೂಸ್ ಹಿ ಹರ್ಡ್. ಅಂದರೆ ಆ ಪ್ರಿಯತಮ ಏನಿದ್ನೋ ಅವನು ಕೇಳಿಸ್ಕೊಳ್ತಕ್ಕಂಥದ್ದು ಯಾವ ರೀತಿ ಇದಪ್ಪ ಅಂದರೆ ಅವನು ಒಂದು ಕಲ್ಲಿನ ಹೃದಯದವನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವನು ಹೃದಯ ಏನಾಗಿದೆ, ಕಲ್ಲಾಗಿ ಹೋಗಿದೆ. ಈಗ ಕಲ್ಲಿನ ಮುಂದೆ ಏನಾದರೂ ಹೇಳಿದರೆ ಅದು ತನ್ನ ಒಂದು ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಏನೂ ಕೂಡ ಅದಕ್ಕೆ ಅರ್ಥ ಆಗೋದಿಲ್ಲ. ಸೊ ಈಗ ಇವನ ಪರಿಸ್ಥಿತಿನೂ ಹಾಗೆ ಆಗಿದೆ ಅಂತ ಹೇಳ್ಬೋದು. ತನ್ನ ಪ್ರಿಯತಮೆ ಸತ್ತು ಹೋಗಿರ್ತಕ್ಕಂಥದ್ದು ತುಂಬ ದುಃಖಕರ ವಿಷಯ ಆಗಿದ್ದರೂ ಕೂಡ ಇವನಿಗೆ ಯಾವುದೇ ಫೀಲ್ ಆಗ್ತಾ ಇಲ್ಲ. ದ ಪೋಯೆಟ್ ಮೌನ್ಸ್ ಫಾರ್ ದ ಲಾಸ್ಟ್ ಲವ್ ರಾದರ್ ದ್ಯಾನ್ ದ ಡೆತ್ ಆಫ್ ಹಿಸ್ ಬಿಲೌಡ್. ಎಸ್, ಈಗ ನಮ್ಮ ಪೋಯೆಟ್ಗೆ ದುಃಖ ಇದೆ. ಯಾಕೆ ದುಃಖ ಇದೆ ಅಂದರೆ ತನ್ನ ಲವರ್ ತೀರಿ ಹೋಗಿದ್ದಾಳೆ ಅಂತಕ್ಕಂಥದ್ದಕ್ಕಲ್ಲ, ಪ್ರಿಯತಮೆ ದೂರ ಆಗಿದ್ದಾಳೆ ಅಂತ ಅಲ್ಲ, ಅದರ ಬದಲಾಗಿ ಅವಳಲ್ಲಿರ್ತಕ್ಕಂತಹ ಪ್ರೀತಿ, ಇವನೇನು ಪ್ರೀತಿಸ್ತಾ ಇದ್ನಲ್ವ ಆ ಪ್ರೀತಿ ದೂರ ಆಗಿದೆ ಅಂತ ಮಾತ್ರ ದುಃಖ ಆಗಿದೆ, ಅವಳು ದೂರ ಆಗಿದ್ದಾಳೆ ಅಂತ ಅಲ್ಲ ಅಂತ ಹೇಳಿ ಪೋಯಮಲ್ಲಿ ನಾವು ನೋಡ್ತೇವೆ. The moments of love that he enjoyed with her are still very precious to him. ತಾನು ಏನು ಕಳೆದಿರ್ತಕ್ಕಂತಹ ಒಂದು ಮೊಮೆಂಟ್ಸ್ ಏನಿದ್ವೋ, ಕ್ಷಣಗಳೇನಿದ್ವೋ ಅವಳ ಜೊತೆ, ಅವು ಇನ್ನೂ ಕೂಡ ಹಾಗೇನೆ ಸಂತೋಷವನ್ನು ತರತಕ್ಕಂತಹ ಕ್ಷಣಗಳಾಗಿದ್ದಾವೆ. ತುಂಬಾ ಪ್ರೀಷಿಯಸ್ ಅಂದರೆ ಅಮೂಲ್ಯವಾಗಿರ್ತಕ್ಕಂತಹ ಕ್ಷಣಗಳನ್ನು ನಾನು ಅವಳ ಜೊತೆ ಕಳೆದಿದ್ದೇನೆ ಅಂತಕ್ಕಂಥದ್ದನ್ನು ಸ್ಪೀಕರ್ ಹೇಳ್ತಾ ಇದ್ದಾರೆ. ಆನ್ ಹಿಯರಿಂಗ್ ದ ನ್ಯೂಸ್ ಆಫ್ ಹರ್ ಡೆತ್ he reminds about his past days when he was in love with her. ತಾನು ಪ್ರೀತಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವಳ ಜೊತೆ ಅನೇಕ ಕ್ಷಣಗಳನ್ನು ಕಳೆದಿದ್ದಾನೆ ನಮ್ಮ ಪೋಯೆಟ್ ಅಥವಾ ನಮ್ಮ ಸ್ಪೀಕರ್. ಸೊ ಅವೆಲ್ಲವನ್ನು ಕೂಡ ಈಗ ಅವನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಅವೆಲ್ಲವೂ ಕೂಡ ಈಗ ಕೇವಲ ಸಿಹಿ ನೆನಪುಗಳಾಗಿದ್ದಾವೆ. On hearing the death of her, he listened to it like a stone. He has no tears for her. Perhaps the news of her death might have shocked and paralyzed him that he could not say anything. Yes, maybe ಈಗ ಅವಳು ಸತ್ತಿರತಕ್ಕಂತಹ ವಿಷಯದಿಂದ ಅವನಿಗೆ ಮೇ ಬಿ ಶಾಕ್ ಆಗಿರಬೇಕು ಅಥವಾ ಪ್ಯಾರಲೈಸ್ ಆಗಿರಬೇಕು. ಅದೇ ಕಾರಣದಿಂದಾನೇ ಈಗ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇಲ್ಲ, ಅವನ ಮನಸ್ಸಿನಲ್ಲಿ ದುಃಖ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. Now the lover remembers those days when he was in love with her. He spent his days and nights thinking of her. Yes, ಅವಳಿಗೋಸ್ಕರ ಪ್ರತಿ ಕ್ಷಣವನ್ನು ಕೂಡ ಅವರು ಕಳೀತಾ ಇದ್ರು. ಯಾವಾಗ ಅಂದರೆ ಅವಳು ಜೀವಂತ ಇದ್ದಾಗ ಅವಳ ನೆನಪಿನಲ್ಲಿ, ಅವಳ ಗುಂಗಿನಲ್ಲೇ ಇರ್ತಾ ಇದ್ರು. ಬಟ್ ಈಗ ಅವಳು ಸತ್ತು ಹೋದ ನಂತರದಲ್ಲಿ ಯಾವುದೇ ಫೀಲ್ ಆಗ್ತಾ ಇಲ್ಲ. At that time his mind was full of love for her and it was blind love for her. But now his mind is empty. He has no feelings of love for her. He has no tears drop for her. ಎಸ್, ಈ ಒಂದು ಪೋಯಮ್ನ ಕೆಲವೊಂದಿಷ್ಟು ಸಾಲುಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಒರಿಜಿನಲ್ ಲೈನ್ಸ್ ಆಫ್ ದಿಸ್ ಪೋಯಮ್ ಅಂತ ಹೇಳ್ಬೋದು. ಅಂಡರ್ ದ ಬ್ಲೂ ಸ್ಕೈಸ್ ಆಫ್ ಹರ್ ನೇಟಿವ್ ಲ್ಯಾಂಡ್ ಶಿ ಲ್ಯಾಂಗ್ವಿಸ್ಡ್ ಆ್ಯಂಡ್ ಬಿಗ್ಯಾನ್ ಟು ಫೇಡ್. ಎಸ್, ನೇಟಿವ್ ಲ್ಯಾಂಡ್ ಅಂದರೆ ಇವಳೆಲ್ಲಿ ವಾಸವಾಗಿದ್ಲಲ್ವ ಆ ಒಂದು ಜಾಗದಿಂದ ಇವಳೀಗ ಸತ್ತು ಹೋಗಿದ್ದಾಳೆ. ಲ್ಯಾಂಗ್ವಿಸ್ಡ್ ಆ್ಯಂಡ್ ಬಿಗ್ಯಾನ್ ಟು ಫೇಡ್ ಅಂದರೆ ಮಾಸಿ ಹೋಗ್ತಾ ಇದ್ದಾಳೆ, ಈ ಜಗತ್ತನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾಳೆ. ಅಂಟಿಲ್ ಶ್ಯೂರ್ಲಿ ದೇರ್ ಫ್ಲೂ ವಿತೌಟ್ ಎ ಸೌಂಡ್. ಯಾವುದೇ ಒಂದು ಗದ್ದಲ ಸದ್ದುಗಳಿಲ್ಲದೆ ಅವಳು ಹಾರಿ ಹೋಗ್ತಾ ಇದ್ದಾಳೆ, ದೂರ ಹೋಗ್ತಾ ಇದ್ದಾಳೆ. ಅಬೌವ್ ಮೀ ಅಂದರೆ ನನ್ನನ್ನು ಬಿಟ್ಟು ಮೇಲೆ ಮೇಲೆ ಹೋಗ್ತಾ ಇದ್ದಾಳೆ. ಹರ್ ಯಂಗ್ ಶೇಡ್, ಈಗ ತನ್ನ ಒಂದು ದೇಹ ಈಗೇನಾಗುತ್ತೆ, ಬಾಡಿ ಹೋಗುತ್ತೆ. ಬಟ್ ದೇರ್ ಸ್ಟ್ರೆಚಸ್ ಬಿಟ್ವೀನ್ ಅಸ್ ಆ್ಯನ್ ಅನ್ಕ್ರಾಸಿಬಲ್ ಲೈನ್. ಎಸ್, ಈಗ ನನ್ನ ಮತ್ತು ಅವಳ ಮಧ್ಯೆ ಅಥವಾ ಬದುಕಿರುವವರು ಮತ್ತು ಸತ್ತಿರುವವರ ಮಧ್ಯೆ ಒಂದು ಅನ್ಕ್ರಾಸಿಬಲ್, ಯಾರೂ ಕೂಡ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಒಂದು ಲೈನ್ ಇದೆ. ಇನ್ ವೇನ್ ಮೈ ಫೀಲಿಂಗ್ಸ್ ಐ ಟ್ರೈ ಟು ಅವೇಕನ್. ಎಸ್, ಏನು ಫೀಲಿಂಗ್ಸ್ ಇದ್ವೋ, ಅವಳು ಬದುಕಿದ್ದಾಗ ಎಷ್ಟೊಂದು ಪ್ರೀತಿ ಇತ್ತಲ್ವ, ಅದೆಲ್ಲವನ್ನು ಈಗ ಅವನು ಮತ್ತೆ ನೆನಪು ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾನೆ, ಫೀಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ, ದುಃಖಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅದ್ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ದ ಲಿಪ್ಸ್ ದ್ಯಾಟ್ ಬ್ರಾಟ್ ದ ನ್ಯೂಸ್ ವರ್ ಮೇಡ್ ಆಫ್ ಸ್ಟೋನ್. ಎಸ್, ದ ನ್ಯೂಸ್ ಅಂದರೆ ಅವಳು ಸತ್ತಿರ್ತಕ್ಕಂತಹ ಸುದ್ದಿಯನ್ನು ತಂದಿರತಕ್ಕಂತಹ ವ್ಯಕ್ತಿ. ಲಿಪ್ಸ್ ಅಂದರೆ ಮಾತುಗಳು ಅಥವಾ ಇಲ್ಲಿ ತುಟಿಗಳು ಅಂತ ಹೇಳ್ತೇವೆ. ಅಂದರೆ ಆ ಸತ್ತಿರುವ ಸುದ್ದಿಯನ್ನು ಏನು ನುಡಿತಾ ಇದ್ದಾನೋ ಆ ವ್ಯಕ್ತಿ ಒಬ್ಬ ಮೇಡ್ ಆಫ್ ಸ್ಟೋನ್, ಕಲ್ಲಿನಿಂದ ಮಾಡಲ್ಪಟ್ಟವನು. ಅಂದರೆ ಅವನು ಆ ವಿಷಯವನ್ನು ಮುಟ್ಟಿಸ್ಬೇಕಾದ್ರೆ ಅವನ ಮನಸ್ಸಿನಲ್ಲಿ ಯಾವುದೇ ದುಃಖ ಇಲ್ಲ ಅಂಥೇಳಿ ನಾವು ಇಲ್ಲಿ ನೋಡ್ತೇವೆ. ಆ್ಯಂಡ್ ಐ ಲಿಸನ್ಡ್ ಲೈಕ್ ಎ ಸ್ಟೋನ್. ಎಸ್, ಹೇಳೋ ವ್ಯಕ್ತಿ ಕಲ್ಲಿನ ಥರ ಇದ್ದ, ಕೇಳ್ತಕ್ಕಂತಹ ವ್ಯಕ್ತಿಯು ಕೂಡ ಹಾಗೆ ಇದ್ದಾನೆ. ಇವನ ಮನಸ್ಸಲ್ಲೂ ಕೂಡ ಯಾವುದೇ ದುಃಖ ಇಲ್ಲ. ಅನ್ಶೇಕನ್, ಅದರಿಂದ ಯಾವುದೇ ಒಂದು ಬದಲಾವಣೆಯನ್ನು ಕೂಡ ಆಗ್ತಾ ಇಲ್ಲ. ಸೊ ದಿಸ್ ಈಸ್ ಶೀ ಫಾರ್ ಹೂಮ್ ಮೈ ಸೋಲ್ ಒನ್ಸ್ ಬರ್ನ್ಡ್. ಎಸ್, ನನ್ನ ಆತ್ಮ ಪ್ರತಿ ಕ್ಷಣವೂ ಕೂಡ ಅವಳಿಗೋಸ್ಕರ ಮಿಡಿತಾ ಇತ್ತು, ಅವಳಿಗೋಸ್ಕರ ಕಾಯ್ತಾ ಇತ್ತು. ಈಗ ಅಂತಹ ಹೃದಯವೇ ಕಲ್ಲಾಗಿ ಹೋಗಿದೆ. ಇನ್ ದ ಟೆನ್ಸ್ ಆ್ಯಂಡ್ ಹೆವಿ ಫೈರ್, ಅಬ್ಸೆಸ್ಡ್, ಎಕ್ಸಾಸ್ಟೆಡ್, ಡ್ರೈವನ್ ಔಟ್ ಆಫ್ ಮೈ ಮೈಂಡ್, ಮೈ ಟೆಂಡರ್ನೆಸ್ ಆ್ಯಂಡ್ ಡಿಸೈರ್, ವೇರ್ ಆರ್ ದ ಟಾರ್ಮೆಂಟ್ಸ್, ವೇರ್ ಇಸ್ ಲವ್, ಅಲಾಸ್. ಎಸ್, ತನ್ನೆಲ್ಲ ಪ್ರೀತಿ ಎಲ್ಲಿ ಹೋಗಿಬಿಡ್ತು, ಈಗ ಯಾಕೆ ನನಗೆ ದುಃಖ ಆಗ್ತಾ ಇಲ್ಲ ಅಂತಕ್ಕಂತಹ ಒಂದು ಪ್ರಶ್ನೆ ಈ ಸ್ಪೀಕರಲ್ಲಿ ಮೂಡ್ತಾ ಇದೆ.
ಫಾರ್ ದ ಅನ್ರಿಟರ್ನಿಂಗ್ ಡೇಸ್. ಎಸ್, ಈಗ ಏನು ಅವಳ ಜೊತೆ ಕಳೆದಿರ್ತಕ್ಕಂತಹ ಕ್ಷಣಗಳಿದ್ದವಲ್ವ, ಅವು ಮುಂದೆ ಮತ್ತೆ ಸಿಗೋದಿಲ್ಲ. ಯಾಕೆಂದರೆ ಅವಳು ತುಂಬ ದೂರ ಹೋಗಿಬಿಟ್ಟಿದ್ದಾಳೆ ನನ್ನನ್ನು ಬಿಟ್ಟು. ಸ್ವೀಟ್ ಮೆಮೊರಿ ಆ್ಯಂಡ್ ಫಾರ್ ದ ಪುವರ್ ಕ್ರೆಡ್ಯುಲಸ್ ಶೇಡ್ ಐ ಫೈಂಡ್ ನೋ ಲ್ಯಾಮೆಂಟ್ ನೋ ಟಿಯರ್ಸ್. ಅಷ್ಟೆಲ್ಲ ಇದ್ದರೂ ಕೂಡ, ಅವಳ ಮೇಲೆ ಅಪಾರವಾಗಿರ್ತಕ್ಕಂತಹ ಪ್ರೀತಿ ಇದ್ದರೂ ಕೂಡ, ಅನೇಕ ಮಧುರ ಕ್ಷಣಗಳನ್ನು ಅವಳ ಜೊತೆ ಕಳೆದಿದ್ದರೂ ಕೂಡ ಈಗ ಯಾವುದೇ ದುಃಖ, ಲ್ಯಾಮೆಂಟ್ ಅಂದರೆ ದುಃಖ ಅಂತೇಳಿ, ಯಾವುದೇ ದುಃಖ ಆಗ್ತಾ ಇಲ್ಲ, ಕಣ್ಣಿನಲ್ಲಿ ಕಣ್ಣೀರು ಬರ್ತಾ ಇಲ್ಲ ಅಂಥೇಳಿ ಸ್ಪೀಕರ್ ಈ ಒಂದು ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ವಿಡಿಯೋದಿಂದ ಈ ಒಂದು ಪೋಯಮ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್, ಆಲ್ ದ ಬೆಸ್ಟ್.